ಹಾಯ್ ಎಲ್ರಿಗೂ, ಹೇಗಿದ್ದೀರಾ ಪೆಂಚುಲರು? ಸೊ ನಾನು ನಿಮ್ಮ ಪ್ರೀತಿಯ ಸುನಿಲ್ ಮಾಡಿ ನಮಸ್ಕಾರಗಳು. ಸೊ ಇವತ್ತು ಏನು ಅಂಥದ್ದೇನು ವಿಶೇಷ ಮಾತಾಡಲ್ಲ. ಓಕೆ, ನಮ್ಮದು ಮಾತಲ್ಲಿ ಯಾವುದು ಸ್ಕ್ರಿಪ್ಟು ಏನೋ ಮಾತಾಡಬೇಕು ಅನ್ನೋದು ಮಾತು ಇಲ್ಲ. ಈ ಗಳಿಗೆ ನನಗೆ ಈ ಥರ ಎರಡು ಶಬ್ದ ಮಾತಾಡು ಅನ್ನೋ ಒಳಗಿಂದ ಪ್ರೇರಣೆ ಬಂದು ಮಾತಾಡ್ತೀನಿ. ಓಕೆ, ಸೊ ಹೇಗಿದ್ರಿ ಎಲ್ಲರೂ? ನಾನು ಹೇಳೋದು ಇಷ್ಟೇ, ಜೀವನ ಯಾವಾಗ ಎಂಡಾಗುತ್ತೋ ಗೊತ್ತಿಲ್ಲ. ಜೀವನದಲ್ಲಿ ಅತೃಪ್ತಿಯಿಂದ ಬದುಕಬೇಡಿ. ಓಕೆ, ಸೊ ಲೈಫು ನಾಳೆನೂ ಎಂಡಾಗ್ಬೋದು. ಖುಷಿಯಾಗಿರಿ, ಯಾವುದಕ್ಕೆ ಹೆಚ್ಚಿಗೆ ಚಿಂತೆ ಮಾಡಬೇಡಿ. ಯಾವುದು ಪರ್ಮನೆಂಟ್ ಅಲ್ಲ. ನೀವೆಷ್ಟು ಕಷ್ಟಪಟ್ಟಿರೋದು ಸಾಯತನಕ್ಕಿರಲ್ಲ, ಇಷ್ಟಪಟ್ಟಿರೋದು ಕೂಡ ಸಾಯತನಕ್ಕಿರಲ್ಲ. ಸಂಬಂಧ ಆಗಿರ್ಬೋದು, ವ್ಯಕ್ತಿ, ವಸ್ತು ಯಾವುದು ಕೂಡ ಪರ್ಮನೆಂಟ್ ಅಲ್ಲ. ಆ್ಯಕ್ಚುಲಿ ನಾವೂ ಇಲ್ಲ ಪರ್ಮನೆಂಟ್. ಸೊ ಆದ ಕಾರಣ ಈ ಸಮಯ ನಿಮಗೆ ಏನೆಲ್ಲ ಸಿಗುತ್ತೆ, ಏನೆಲ್ಲ ಎಂಜಾಯ್ ಮಾಡಬೇಕು ಮಾಡಿ. ಅದಾದ ನಂತರ ಏನಿಲ್ಲ. ಓಕೆ, ನೀವು ನಿಮ್ಮ ಮನಸ್ಸಿನ ಮಾತು ಕೇಳಿ. ಮನಸ್ಸಿನ ಮಾತು ಅಂದರೆ ಇನ್ನೂ ಇಲ್ಲೊಂದು ಟ್ವಿಸ್ಟ್ ಇದೆ. ನಾನು ಯಾವಾಗಲೂ ಅಂತ ಇರ್ತೇನೆ, ನಿಮ್ಮದು ಈ ಮೈಂಡ್ ಮಾತು ಕೇಳಬೇಡಿ, ಮನಸ್ಸಿನ ಮಾತು ಕೇಳಿ ಅಂತ. ನಿಮ್ಮ ಮನಸ್ಸು ಒಂದಷ್ಟು ಕಣ್ಣಿಂದ ಕಂಡಿರೋದು, ಕಿವಿಯಿಂದ ಕೇಳಿರೋದು, ಒಂದಷ್ಟು ಜ್ಞಾನನ ಪಡ್ಕೊಂಡು ಅದರಲ್ಲಿ ಹೊರಲಾಡ್ತಿರ್ತೀರ. ಅದಲ್ಲ, ಸಮಾಧಾನವಾಗಿ ಕೂತು ನಿಮ್ಮ ಒಳಗಿಂದ ಒಂದು ಏಕಾಂತತೆಗೆ ಹೋಗಿ ಒಂದು ಅಂತರಂಗದ ಒಳಗಿಂದ ಒಂದು ಬರುತ್ತೆ ನೋಡಿ ಮಾತು, ಅದನ್ನು ಕೇಳಿ ಅಂತ ಅಂತಿರೋದು ನಾನು. ಓಕೆ, ಇದಲ್ಲ ಅದು, ಅದಲ್ಲ ಇದು, ಆ ಥರ ಬೇಡ. ಲೈಫ್ ಶಾರ್ಟ್. ಎಂಜಾಯ್ ಮಾಡ್ತೀರಾ, ಫುಡ್ ಎಂಜಾಯ್ ಮಾಡ್ತೀರಾ ಮಾಡಿ, ಟ್ರಾವೆಲ್ ಮಾಡ್ತೀರಾ ಮಾಡಿ. ಓಕೆ, ಯಾವುದರಿಂದ ಹೆಚ್ಚಿಗೆ ಬೀಳೋಕ್ಕೆ ಹೋಗ್ಬೇಡಿ. ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇರಲಿ. ಮಿತಿ ಮೀರಿ ಯಾರನ್ನು ಇಷ್ಟಪಡಬೇಡಿ. ಆತ್ಮೀಯತೆಗೆ ಹೋಗಬೇಡಿ. ಓಕೆ, ಸೊ ನಮ್ಮವರೇ ನಮಗೆ ದ್ರೋಹ ಮಾಡುವಂಥದ್ದು ಹೆಚ್ಚಿಗೆ. ಸೊ ಅದಕ್ಕೆ ಎಷ್ಟು ಬೇಕು ಒಂದು ಬೌಂಡ್ರಿ, ಒಂದು ಗೆರೆಯಲ್ ನಂತರ ಫ್ರೆಂಡ್ಶಿಪ್ಪು, ಮನೆ, ಫ್ಯಾಮಿಲಿ, ಹೆಂಡತಿ, ಮಕ್ಕಳು ಯಾರೇ ಆಗಿರ್ಬೋದು, ಆ ಬೌಂಡ್ರಿ ಒಳಗಡೆ ಬರಬಾರ್ದು ಅವರು. ಓಕೆ, ಆ ಒಳಗಡೆ ನಾವಿರಬೇಕು, ನಮ್ಮ ಪ್ರಪಂಚದಲ್ಲಿ ನಾವಿರಬೇಕು. ಎಲ್ಲರ ಜೊತೆ ಒಂದು ಸ್ವಲ್ಪ ಚೆನ್ನಾಗಿ ಇದ್ದು, ಯಾವುದೇ ಅಟ್ಯಾಚ್ಮೆಂಟ್ ಇಲ್ಲದೆ ಸುಮ್ಮನೆ ಇದ್ದಿರಬೇಕು. ಅರ್ಥ ಆಯ್ತಾ? ನೀವು ಮಾತು ಕೇಳಬೇಕು ಅಂತಾದರೆ ಯಾರ ಮಾತು ಕೇಳಿ ಗೊತ್ತಾ? ಒಂದು ಗುರುವಿನ ಮಾತು ಕೇಳಿ. ಏನಕ್ಕಂದರೆ ಎಲ್ಲ ನೋಡಿರಬೇಕು ಲೈಫ್ನ. ಅರ್ಥ ಆಯ್ತಾ? ಅವರಿಗೆ ಮೋಹ, ಆಸೆ ಯಾವುದು ಇರಬಾರ್ದು. ಅಂಥವ್ರ ಜೊತೆ ನೀವು ಹೋಗಿ ಕೇಳಿ. ಮನುಷ್ಯತ್ವ ಅನ್ನೋದೇನು, ಮಾನವೀಯತೆ ಅನ್ನೋದೇನು, ಜನ್ಮ ಸಾರ್ಥಕ ಮಾಡ್ಕೊಳ್ಳೋದೇನು, ಮನಸ್ಸಿಗೆ ನೆಮ್ಮದಿ ಅನ್ನೋದೇನು ಅವ್ರ ಹತ್ರ ಕೇಳ್ಬೋದು. ಓಕೆ, ಎಲ್ಲ ಮೋಹ ಬಿಟ್ಟಿರಬೇಕು. ಈ ಒಂದು ಏನೋ ಒಂದಷ್ಟು ಮಾಯೆಯಿಂದ ಹೊರಗಿರಬೇಕು. ಅವ್ರ ಜೊತೆ ಮಾತಾಡಿ, ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳು ಆ ಮಾಯೆಯಿಂದ ಹೊರಗಿರ್ತಾರೆ. ಇರಿ ಅವ್ರ ಜೊತೆ. ಸ್ವಲ್ಪ ಲೆಜೆಂಡ್ಸ್ ಇದ್ದಾರೆ, ಅವರಿಗೆ ಕ್ವಾಲಿಟಿಲೆಸ್ ಜನರ ಜೊತೆ ಇರೋಕ್ಕೆ ಇಷ್ಟ ಇಲ್ಲ. ಅವ್ರ ಹತ್ರ ತುಂಬ ಒಂದು ವ್ಯಕ್ತಿತ್ವ ಇರುತ್ತೆ, ಅದನ್ನು ನೀವು ಅಳವಡಿಸ್ಕೊಳ್ಳಿ. ಅವರನ್ನು ಇಂಡೈರೆಕ್ಟಾಗಿ, ಅವ್ಯಕ್ತವಾಗಿ ನೀವು ಗುರುವ ಸ್ಥಾನ ಕೊಟ್ಟು ಅವರಿಂದೇನು ಕಲಿಯೋಕ್ಕಿದೆ ಕಲೀರಿ. ಬಟ್ ನಿಮ್ಮ ನೇಚರ್ನ ಬಿಟ್ಕೊಡ್ಬೇಡಿ ಯಾವುದಕ್ಕೂ. ಓಕೆ, ಸಿಂಪಲ್ಲಾಗಿ ಸ್ಟ್ರಾಂಗಾಗಿ ಬದುಕಿ. ಏನಕ್ಕೆ ಅಂತಿದ್ದೀವಿ ಅಂದರೆ, ನಮ್ಮ ಲೈಫಿಗೆ ಇನ್ಯಾರೋ ಬಂದು ನಮ್ಮನ್ನು ಸಾಥ್ ಕೊಡ್ತಾರೆ, ಇನ್ಯಾರೋ ಬಂದು ನಮಗೆ ತೃಪ್ತಿ ಕೊಡ್ತಾರೆ, ನಮ್ಮನ್ನು ಅಭಿವೃದ್ಧಿ ಮಾಡ್ತಾರೆ ಅನ್ನೋದು ಸುಳ್ಳದು. ಓಕೆ, ನಮ್ಮ ಕೈ ನಮ್ಮ ತಲೆಗೆ ಇನ್ಯಾರು ಇಡಲ್ಲ. ಓಕೆ, ನಮ್ಮ ಒಳಗಿದೆ ಎಲ್ಲನೂ, ಖುಷಿ ದುಃಖ ಎಲ್ಲ ಒಳಗಿದೆ. ಸೊ ಒಳಗಡೆ ನೀವು ಅದನ್ನು ಇಟ್ಕೊಂಡು ನಾನು ಶಾಂತಿ, ಮನಃಶಾಂತಿ ಅಂತ ನೀವು ಯಾವುದೋ ಆಶ್ರಮಕ್ಕೋ ಅಥವಾ ಇನ್ಯಾವುದೋ ಹಿಮಾಲಯ ಪರ್ವತಕ್ಕೆ ಹೋಗಿದ್ರೆ ನಿಮ್ಗೆ ಕೂರೋಕ್ಕಾಗಲ್ಲ ಅಲ್ಲಿ. ಸೊ ಅದಕ್ಕೆ ಮನಸ್ಸನ್ನು ಸ್ವಲ್ಪ ನೆಮ್ಮದಿಯಲ್ಲಿ ಇಡಿ. ಏನು ಕೊಟ್ಟಿದ್ದಾರೆ ದೇವರು ಅದೇ ಸತ್ಯ, ಏನು ಇದೆ ಇವಾಗ ಅದೇ ಸತ್ಯ. ಓಕೆ, ನೀವು ಹೊರ ಪ್ರಪಂಚನ ಬಿಟ್ಟಾಕಿ. ಅಲ್ಲೆಲ್ಲ ಸ್ಪರ್ಧೆ, ಓಡಾಟ, ಹಿಂಸೆ ಎಲ್ಲ ನಡೀತಿದೆ. ನಿಮ್ಮ ಒಳಗಡೆ ಕೂತ್ಬಿಡಿ. ಅದೇ ನಿಮ್ಮ ಜೀವನ, ಅದೇ ನಿಮ್ಮ ಒಂದು ಪರಮ ಸತ್ಯ. ನೀವು ಕಣ್ಣು ಬಿಟ್ಟರೆ ಎಲ್ಲ ಕಲರ್ಫುಲ್ ಕಾಣುತ್ತೆ. ಕಣ್ಣು ಮುಚ್ಚಿ ಫುಲ್ಲು ಡೆಡ್, ಝೀರೋ, ಶೂನ್ಯ. ಅಲ್ಲಿದೆಯಲ್ಲ ಸತ್ಯ. ಓಕೆ, ಇನ್ಯಾವುದೋ ಗುರುಜಿ ಹತ್ರ ಇನ್ಯಾರೋ ಅವೆಲ್ಲ ಅಲ್ಲ. ಒಂದಷ್ಟು ಮೋಹಪಾಸಕ್ಕೆ ಬೀಳಿಸೋರು ಗುರು ಅಲ್ಲ. ಒಂದು ಅಜ್ಞಾನ ಜನರು ತುಂಬಿ ಒಂದಷ್ಟು ಅದು ಮಾಡಿ, ಈ ಪೂಜೆ ಮಾಡಿ, ಇನ್ನೊಂದು ಮಾಡಿ, ಮತ್ತೊಂದು ಮಾಡಿ, ದೇವಿ, ಲಕ್ಷ್ಮಿ, ಹರಿ, ಅದಲ್ಲ. ದೇವರು ಒಳಗಿದ್ದಾರೆ, ಅವ್ರಿಗೆ ರೂಪನಿಲ್ಲ, ಏನು ಆಕಾರ ಏನಿಲ್ಲ. ಇದನ್ನು ಹೇಳ್ತಿದ್ದೀನಿ. ಇದನ್ನು ಎಷ್ಟರ ಮಟ್ಟಿಗೆ ಸತ್ಯನ ಸುಳ್ಳು ಅಂತ ನೀವು ವಿಮರ್ಶನೆ ಮಾಡಿ, ಅದು ಒಳಗೆ ಕೂತ್ಬಿಡಿ, ಗೊತ್ತಾಗುತ್ತೆ. ದೇವರು ಕಾಣಿಸೋರಿಗೆ ದೆವ್ವನು ಕಾಣುತ್ತೆ. ನಮಗೆ ದೇವರು ಕಾಣ್ತಾ ಇಲ್ಲ, ದೆವ್ವನು ಕಾಣ್ತಿಲ್ಲ. ಅರ್ಥ ಆಗ್ತಿದೆಯಾ? ನಮಗೆ ಯಾವ ಭಯನಿಲ್ಲ, ದುಃಖನಿಲ್ಲ, ಹಿಂಸೆನಿಲ್ಲ, ಆಕಾಂಕ್ಷನಿಲ್ಲ.
ಏನು ಕೊಟ್ಟಿದ್ದಾರೆ, ನಾವು ಬೇಡದೇ ಎಷ್ಟೋ ಸಾವಿರ ಕೊಟ್ಟಿದ್ದಾರೆ, ಅದರಲ್ಲಿ ಭಾರಿ ತುಂಬ ಎಂಜಾಯ್ ಮಾಡ್ತಿದ್ವಿ ನಾವು. ಇನ್ನು ಬೇಡಿ ಕೇಳೋದೇನಿದೆ, ದೇವರು ಕರುಣಾಮಯ ಇದ್ದಾನೆ, ಸಿಂಪಲಾಗಿ ಬದುಕಬೇಕು, ಎಂಜಾಯ್ಮೆಂಟ್ ಮಾಡಬೇಕು. ಇವತ್ತಿರೋ ದುಃಖ ನಾಳೆ ಇರುತ್ತನ್ನೋದು ಪರ್ಮನೆಂಟ್ ಅಲ್ಲ, ಇವತ್ತಿರೋ ಸುಖ ನಾಳೆ ಇರುತ್ತನ್ನೋದು ಕೂಡ ಪರ್ಮನೆಂಟ್ ಅಲ್ಲ. ಬಿಂದಾಸ್ ಆಗಿ ಬದುಕಬೇಕು, ಸಿಂಹದ ಥರ ಬದುಕಿ. ಅರ್ಥ ಆಗ್ತಿದೆಯಾ? ಲೈಫ್ ಅನ್ನೋದು ಚಿಕ್ಕದು, ಇವಾಗಲೇ ಎಂಡ್ ಆಗ್ಬೋದು, ಈ ಕ್ಷಣನೇ ಎಂಡ್ ಆಗ್ಬೋದು, ಗೊತ್ತಿಲ್ಲ. ಜೀವಿಸಿ ಬದುಕಿ, ಅದರಲ್ಲಿ ಹಿಂಸೆ ಪಡಬೇಡಿ. ಇನ್ನಷ್ಟು ಅತೃಪ್ತಿಯಿಂದ ನನಗೆ ಅದಾಗಿಲ್ಲ ಇದಾಗಿಲ್ಲ ಅಂತ ಭಯಪಟ್ಟು ಬೇಜಾರು ಬಂತಾದರೆ ಅದೇ ದುರ್ಮರಣ. ಆ ದುರ್ಮರಣದಲ್ಲಿ ಸಾಯ್ಬಿಡಿ, ತೃಪ್ತಿಕರ ಜೀವನದಲ್ಲಿ ಸತ್ಬಿಡಿ. ಅದೇ ಮೋಕ್ಷ, ಅದೇ ಒಂದು ನಮ್ಗೆ ಬೇಕಾಗಿರೋದು ಅದೇ. ಇದು ಭಯ, ಆಸೆ, ಆಕಾಂಕ್ಷೆ, ದುಃಖ ಇದನ್ನೆಲ್ಲ ಇಟ್ಕೊಂಡು ಜೀವಿಸೋದಲ್ಲ. ಇದು ಜೀವನದಲ್ಲಿ ಇರಬೇಕು, ಬಟ್ ಅದ್ರಲ್ಲಿ ಫೈಟ್ ಮಾಡಬೇಕು, ಅದು ಗೊತ್ತಿರಬೇಕು. ಅದು ಯಾರು ಹೇಳ್ಕೊಡಲ್ಲ. ನಮಗೆ ಏನಾದ್ರು ತೊಂದರೆ ಅದಕ್ಕೂ ಏನಾದರೂ ಪ್ರಾಬ್ಲಮ್ ಆದರೆ ಆ ದೇವ್ರ ಹತ್ರ ಹೋಗು, ಈ ದೇವ್ರ ಹತ್ರ ಹೋಗು, ದೈವಗಳ ಹತ್ರ ಹೋಗು, ಅದು ಮಲ್ಲಿಗೆ ಹಾಕು, ಇದು ಕಾಣಿಕೆ ಹಾಕು ಅಂತ ಹೇಳ್ತಾರೆ. ಅದಲ್ಲ ಸಿಂಹಂತರ ಇರ್ಬೇಕು, ಸಿಂಹದ ಥರ ಬದುಕಬೇಕು. ಅದೇ ಜೀವನ ಪಾಠ ಕಲಿಸುತ್ತೆ. ಆ ಪಾಠದಲ್ಲಿ ನಾವು ಉತ್ತೀರ್ಣ ಆಗ್ತೀವ ಇಲ್ಲೋ ಗೊತ್ತಿಲ್ಲ, ಬಟ್ ಫೈಟ್ ಮಾಡಬೇಕು. ನಾವು ಫೈಟರ್ ಆಗಬೇಕು, ಗುಡ್ ಫೈಟರ್ ಆಗಬೇಕು. ಖುಷಿಯಾಗಿರುವಾಗ ಒಂದು ಸೌಟು ಊಟ ಮಾಡಿದರೆ, ಖುಷಿಯಲ್ಲಿರುವಾಗ 2 ಸೌಟು ಊಟ ಮಾಡಿ. ಏನಕ್ಕಂದ್ರೆ ಸ್ಟ್ರೆಂತ್ ಬೇಕು ನಿಮ್ಮ ಬಾಡಿಗೆ, ಫೈಟ್ ಮಾಡಬೇಕಲ್ಲ. ಲೈಫ್ ಈಸ್ ವೆರಿ ಸಿಂಪಲ್. ನಾವು ಅದನ್ನು ಏನೋ ಕಾಂಪ್ಲಿಕೇಟ್ ಮಾಡಿಕೊಂಡು ಅದಿಲ್ಲ ಇದಿಲ್ಲ ಅಂತ ಬಾಯಿ ಪಡ್ಕೊಂಡು ನಮಗಿರೋ ಒಂದು ಚೆನ್ನಾಗಿರೋ ಲೈಫ್ನ ಹಾಳು ಮಾಡಿಕೊಂಡು ಅವ್ರು ಹಂಗೆ ಮಾಡಿದ್ರು ಇವ್ರು ಹಿಂಗೆ ಮಾಡಿದ್ರು ಏನಿಲ್ಲ. ಮನುಷ್ಯ ಜೊತೆ ಬದುಕಿ. ಮನುಷ್ಯತ್ವ ಇಲ್ವಾ? ಏನಾದರೆ ಗಂಡ ತೆಗ್ದು ಬಿಸಾಕಿ ಹೆಂಗೆ, ಅವೆಲ್ಲ ಬೇಡ. ಮನುಷ್ಯ ಈ ಮಾಂಸ ಮಡ್ಡಿ ಮಲಮೂತ್ರದ ಈ ದೇಹದಲ್ಲಿ ಅರ್ಥ ಆಗ್ತಿದೆಯಾ? ಮನುಷ್ಯತ್ವ ಬೇಕು, ಮಾನವೀಯತೆ ಬೇಕು, ಶಿಸ್ತು ಬೇಕು, ಒಂದು ವ್ಯಕ್ತಿತ್ವ ಬೇಕು. ಅಂಥವ್ರನ್ನು ರೆಸ್ಪೆಕ್ಟ್ ಕೊಡಿ, ಒಂದು ಚೆನ್ನಾಗಿರೋ ಜಾಗ ಸ್ಥಾನಮಾನ ಕೊಡಿ. ಅರ್ಥ ಆಯ್ತಾ? ಅವ್ರ ಜೊತೆ ಅಟ್ಯಾಚ್ಮೆಂಟ್ ಬೇಡ. ಈ ಒಳ್ಳೆಯವರು ಬೇಡ, ಕೆಟ್ಟವರು ಬೇಡ. ನೀವು ನಿಮ್ಮ ಜೊತೆ ನೀವಿರಿ. ಅರ್ಥ ಆಗ್ತಿದೆಯಾ? ಸೊ ಒಬ್ಬರೇ ಬದುಕೋಕೆ ಕಲೀರಿ, ಒಬ್ಬರೇ ಎಂಜಾಯ್. ಒಂದು ನಮ್ಮ ಜೀವನದ ಒಂದು ರಾಜ ನಾವೇ ಆಗಿರಬೇಕು, ಕಿಂಗ್ ನಾವೇ ಆಗಿರಬೇಕು. ಸೊ ಏನೇ ಬರಲಿ ಲೈಫಲ್ಲಿ, ಕಷ್ಟನ ಭಗವಂತ ನೀನೇ ಕೊಟ್ಟಿರು, ಸುಖನ ಭಗವಂತ ನೀನೇ ಕೊಟ್ಟಿರೋದು. ಅಷ್ಟೇ ಒಪ್ಕೊಳ್ಳಿ. ಇನ್ಯಾವುದೋ ಅವೆಲ್ಲ ಬೇಡ. ಅದೆಲ್ಲ ಮೌಢ್ಯತೆ ತುಂಬಿರುವಂಥ ಜಾಗ, ಅಜ್ಞಾನ ತುಂಬಿರುವಂಥ ಜಾಗ. ನೀವು ಅಜ್ಞಾನಿಗಳಾದರೆ ಇನ್ನಷ್ಟು ತುಂಬ್ಕೊಳ್ತೀರ, ಮೌಢ್ಯರಾದರೆ ಇನ್ನಷ್ಟು ನಂಬ್ತೀರ. ಅದಲ್ಲ. ಓಕೆ, ಸಿಂಪಲಾಗಿ ಹೇಳ್ತಿದ್ದೀನಿ, ಖುಷಿಯಾಗಿ ಬದುಕಿ. ನಾವು ಮಾತಾಡೋದು ಹಿಂಗೆ, ಅದು ಏನೋ ನಂಗೆ ಗೊತ್ತಿಲ್ಲ, ಫಿಲ್ಟರ್ ಇಲ್ಲ, ಐ ಆಮ್ ಸಾರಿ. ಸೊ ಕಷ್ಟ ಆಗುತ್ತೆ, ಇಷ್ಟ ಆಗುತ್ತೋ ನಂಗೆ ಕೂಡ ಗೊತ್ತಿಲ್ಲ. ನಾನು ಯಾವುದೋ ಇನ್ಕಮ್ಗೋಸ್ಕರ ಯೂಟ್ಯೂಬ್ ಮಾಡ್ತಿಲ್ಲ, ಇರೋ ಸತ್ಯ ನಾನು ಹೇಳ್ತಾ ಇರ್ತೀನಿ. ಅರ್ಥ ಆಗ್ತಿದೆಯಾ? ಬಿಕಾಸ್ ನಾವು ಇನ್ಯಾವುದೋ ಗ್ರಂಥ ಪುರಾಣ ಕಥೆ ಎಲ್ಲ ಹೇಳ್ಕೊಂಡು ಭಯ ಪಡ್ಕೊಳ್ಳೋರು ನಾವಲ್ಲ. ಇರೋ ಒಂದು ವಿಮರ್ಶನೆ ಮಾಡಿದ ನಂತರ, ಒಂದು ಕ್ಲಾರಿಟಿ ಸಿಕ್ಕಿದ ನಂತರ, ಸತ್ಯ ಅಸತ್ಯದ ನಡುವೆ ನಾವಿಲ್ಲ, ಜ್ಞಾನ ಅಜ್ಞಾನದ ನಡುವೆ ಕೂಡ ನಾನಿಲ್ಲ. ಓಕೆ, ಕ್ಲಿಯರ್ ಕಟ್ಟಾಗಿ ಹೇಳ್ತಿದ್ದೀನಿ. ನಿಮ್ಮ ಜೊತೆ ನೀವಿರಿ, ಇನ್ಯಾರಿಲ್ಲ. ಇನ್ ಕೇಸ್ ನೀವು ಮಾತು ಕೇಳ್ತೀರಂತಾದರೆ, ಅದ್ರ ಸಜೆಷನ್ ಯಾರಾದ್ರೂ ಕೇಳ್ತಾರಂತಾದರೆ, ನಿಮ್ಮ ಸತ್ ನಂತರ ನಿಮ್ಮ ಚಿತೆಯಲ್ಲಿ ಮಲಗಬೇಕು, ಒಂದು ಅರ್ಧ ಗಂಟೆ ಮಲಗಿ ಎದ್ದೋರ್ಬೇಕು ಅವ್ರು. ಅರ್ಥ ಆಗ್ತಿದೆ? ಫ್ರೆಂಡ್ಸ್ ಆಗಿರ್ಬೋದು, ಇನ್ಯಾರಾಗಿರ್ಬೋದು, ಅಂಥವ್ರ ಮಾತು ಕೇಳಿ. ಅರ್ಥ ಆಗ್ತಿದೆಯಾ? ಒಂದೇ ಸತ್ಯ ಅಂದಿರೋದು ಇದು ಮಾತನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು. ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.